ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಮಗೆ ಒಂದಿಲ್ಲ ಒಂದು ಸಂದರ್ಶನಗಳನ್ನು ಮಾಡ್ತಾ ಇರ್ತೀವಿ ಸೆಲೆಬ್ರಿಟಿಗಳನ್ನ. ಆದರೂ ಕೂಡ ಚಾನಲ್ಗಳು ಕೂಡ ಬದಲಾವಣೆ ಮಾಡ್ತಾ ಇರ್ತೀವಿ. ನಾನೀಗ ಗ್ಯಾರಂಟಿ ನ್ಯೂಸಲ್ಲಿದ್ದೀನಿ. ಇತ್ತೀಚೆಗೆ ಸಾಕಷ್ಟು ಸೆಲೆಬ್ರಿಟಿಗಳ ಸಂದರ್ಶನ ಕೂಡ ಮಾಡಿದ್ದೀನಿ. ಬಟ್ ಎಲ್ರೂ ಒಂಥರ ಫ್ಯಾಮ್ಲಿ ಥರ ನಮಗೆ, ಆಲ್ಮೋಸ್ಟ್ ಆಲ್. ಯಾಕೆಂದರೆ ಆ ಥರದ ಒಂದು ಪ್ರೀತಿ, ಬಾಂಧವ್ಯ, ಒಂದು ಆಪ್ಯಾಯತೆ ಎಲ್ಲರೊಟ್ಟಿಗೂ ನಮಗೆ ಒಂದಷ್ಟು ವರ್ಷಗಳಿಂದ ಜರ್ನಿ ಮಾಡ್ತಾ ಇರೋದ್ರಿಂದ ಅದು ಹಂಗೆ ಮುಂದುವರಿತಾ ಬಂದ್ಬಿಟ್ಟಿದೆ. ನನಗೆ ಖುಷಿ ಏನಪ್ಪ ವಿಚಾರ ಅಂತಂದರೆ, ಗ್ಯಾರಂಟಿ ನ್ಯೂಸು ಈಗ ಲಾಂಚ್ ಆಗ್ತಾ ಇರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನನ್ನ ಫೇವ್ರೇಟ್ ಸ್ಯಾಂಡ್ಲ್ವುಡ್ನ ಮೋಸ್ಟ್ ಹ್ಯಾಂಡ್ಸಮ್ ಹೀರೋನ ಸಂದರ್ಶನ ಮಾಡೋದಕ್ಕೆ ಅವ್ರ ಮನೆಗೆ ಬಂದಿದ್ದೀನಿ. ಬನಶಂಕರಿಯ ಅವರ ನಿವಾಸದಲ್ಲಿ. ರೀಸೆಂಟಾಗಿ ಮನೆ ಆಗಾಗ ಆಲ್ಟ್ರೇಷನ್ಸ್ ಮಾಡಿಸ್ತಾ ಇರ್ತಾರೆ. ಎಷ್ಟು ಆಲ್ಟ್ರೇಷನ್ಸ್ ಮಾಡಿಸಿದ್ರು ಇನ್ನೂ ಏನೋ ಮಾಡಿಸೋಣ ಅಂತ ಅವ್ರಿಗೆ ತಲೆಯಲ್ಲಿ ಹೊಳಿತಾನೆ ಇರುತ್ತೆ. ಯಾಕಂತಂದರೆ ಕ್ರಿಯೇಟಿವಿಟಿ, ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಕ್ರಿಯೇಟಿವಿಟಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ. ಹಾಗಾಗಿ ಡೈನಾಮಿಕ್ ಹೀರೋ ದೇವರಾಜ್ ಅವರ ಮನೆಯಲ್ಲಿದ್ದೀನಿ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಜೊತೆ ನಾನು ಈಗ ಮಾತುಕತೆ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಮಿಸ್ಟೇಕ್ ಆಯ್ತು ಲಕ್ಷ್ಮಣ, ನೀವು ಅವ್ರ ಮನೆ ಅಂದ್ರಿ, ನಮ್ಮ ಮನೆ. ಎಸ್, ಅಫ್ಕೋರ್ಸ್ ಅವ್ರು ಹೇಳಿದ್ದು ನಿಜಾನೇ. ನಮ್ಗೆ ಇಲ್ಲಿ ಬಂದಾಗ ನಮ್ಮದೇ ಮನೆ ಅನ್ನೋ ಥರ ಫೀಲ್ ಆಗುತ್ತೆ. ಆ ಥರದ ಒಂದು ಕಂಫರ್ಟ್ನೆಸ್ಸು 1.5 ದಶಕದಿಂದ ನನಗೆ ಮಾಡಿಕೊಟ್ಟಿದ್ದಾರೆ ಡೈನಾಮಿಕ್ ಫ್ಯಾಮಿಲಿ ಅವರು. ಖುಷಿ ವಿಚಾರ ಏನಪ್ಪ ಅಂತಂದರೆ, ಈ ಕುಟುಂಬದ ಕಂಪ್ಲೀಟು ಎಲ್ಲ ಸದಸ್ಯರು ಕಲಾರಾಧನೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥದ್ದು ಖುಷಿಯ ವಿಚಾರ. ಅಫ್ಕೋರ್ಸ್ ದೇವರಾಜ್ ಸರ್ ಅವರು ರಂಗಭೂಮಿಯಿಂದ ಹಿಡಿದು ಕಿರುತೆರೆಯಿಂದ ಹಿಡಿದು ಹಿರಿತೆರೆಯ ತನಕ ತಮ್ಮ ಇಡೀ ಜೀವಮಾನವನ್ನು ಕಲೆಗಾಗಿ ಮುಡಿಪಾಗಿಟ್ಟಂಥವ್ರು. ಇವತ್ತಿಗೂ ಕೂಡ ಈ ಇಳಿ ವಯಸ್ಸಲ್ಲೂ ಕೂಡ, ಅವ್ರಿಗೆ ಇಳಿ ವಯಸ್ಸು ಅಂತ ಹೇಳೋಕ್ಕಾಗಲ್ಲ, ಆ ಡೈನಾಮಿಕ್ ಅಂತಕ್ಕಂಥ ಪದಕ್ಕೆ ಅಂದರೆ ಪಂಚ್ ಕೊಡೋ ರೇಂಜ್ಗೆ ಬಹುಭಾಷಾ ನಟರಾಗಿ ರಾರಾಜಿಸ್ತಾ ಇದ್ದಾರೆ ಬೆಳ್ಳಿ ತೆರೆ ಮೇಲೆ. ಸೊ ಅವರ ಪತ್ನಿ ಚಂದ್ರಮ್ಮ ಅವರು ಇವಾಗ ಮಕ್ಕಳೆಲ್ಲ ಹೀರೋಗಳಾದಮೇಲೆ, ಸೊಸೆನೂ ಹೀರೋಯಿನ್ ಆದಮೇಲೆ ಸ್ವಲ್ಪ ತೆರೆ ಹಿಂದಕ್ಕೆ ಹೋಗಿದ್ದಾರೆ. ನನಗೆ ಸಾಕಪ್ಪ, ಅವ್ರು ಮಾಡೋದನ್ನು ನಾನು ನೋಡ್ಕೊಂಡು ಆನಂದವಾಗಿರೋಣ ಅಂತ. ಸೊ ಅವರು ಕೂಡ ಒಂದು ಕಾಲದಲ್ಲಿ ಸಾಲು ಸಿನಿಮಾಗಳನ್ನು ಮಾಡಿದಂಥ ಖ್ಯಾತ ನಟಿ ಅವರು. ಅದಾದ ನಂತರ ಸಿಕ್ಸರ್ ಸಿನಿಮಾದಿಂದ ಶುರುವಾದಂಥ ಇವರ ಪಯಣ 40 ಸಿನಿಮಾಗಳು ದಾಟಿದೆ. ಸೊ ನಿರಂತರವಾಗಿ ಸಾಲು ಸಿನಿಮಾಗಳನ್ನು ಕೊಡ್ತಾ ಬರ್ತಿದ್ದಾರೆ ಪ್ರಜ್ವಲ್ ದೇವರಾಜ್ ಅವರು. ಅವರ ಸಹೋದರ ಪ್ರಣಮ್ ದೇವರಾಜ್ ಅವರು ಕೂಡ ಈಗಷ್ಟೇ ಉದಯೋನ್ಮುಖ ಕಲಾವಿದನಾಗಿ ತೆಲುಗು ಕನ್ನಡದಲ್ಲಿ 2 ಕಡೆ ಬ್ಯುಸಿ ಆಗಿದ್ದಾರೆ. ಹೌದು, ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಸನ್ ಆಫ್ ಮುತ್ತಣ್ಣ ಅಂತ. ಸೊ ರಾಗಿಣಿ ಪ್ರಜ್ವಲ್ ಅವ್ರದ್ದು ಈಗ ಆಲ್ರೆಡಿ, ರಾಗಿಣಿ ಪ್ರಜ್ವಲ್ ಕೂಡ ಈ ಹಿಂದೆ ಲಾ ಅಂತ ಒಂದು ಸಿನಿಮಾ ಮಾಡಿದರು. ಮತ್ತೊಮ್ಮೆ ಈಗ ಶಾನುಭೋಗರ ಮಗಳು ಸಿನಿಮಾ ಈಗ ಆಲ್ರೆಡಿ ಥಿಯೇಟ್ರಲ್ಲಿದೆ. ಇವೆಲ್ಲವುಗಳ ಮಧ್ಯೆ ಪ್ರಜ್ವಲ್ ದೇವರಾಜ್ ಅವರ ಮತ್ತೊಂದು ಸಿನಿಮಾ ಬರ್ತಾ ಇದೆ, ಅದೇ ರಾಕ್ಷಸ. ಡೈನಾಮಿಕ್ ರಾಕ್ಷಸ ನಮ್ಮೊಟ್ಟಿಗಿದ್ದಾರೆ. ಹೊಸದಾಗಿ ಇವಾಗ ಡೈನಾಮಿಕ್ ಪ್ರಿನ್ಸ್ ಅಂತ ಇದ್ರು, ಡೈರೆಕ್ಟರ್ ಅದಕ್ಕೆ ಹೊಸದಾಗಿ ಸೇರಿಸಿದ್ದಾರೆ, ಡೈನಾಮಿಕ್ ಡೀಮನ್ ಪ್ರಿನ್ಸ್ ಅಂತ. ಅಪ್ಪನಿಗೆ ಒಂದು ಟೈಮಲ್ಲಿ ಡೆವಿಲ್ ದೇವರಾಜ್ ಅಂತ ಕರೆಯೋರು. ಹೌದು, ಅಪ್ಪ ವಿಲನ್ ರೋಲ್ ಮಾಡಬೇಕಾದ್ರೆ ಪ್ರಾಬ್ಲಿ ಉತ್ಕರ್ಷ ಆದಮೇಲೆ ಅನ್ಸುತ್ತೆ. ಸೊ ನನಗೆ ಅದು ನೆನಪಾಯಿತು, ಡೆವಿಲ್ ದೇವರಾಜ್ ಈಗ ಡೈನಾಮಿಕ್ ಡೀಮನ್ ಪ್ರಿನ್ಸ್ ಹಾಕಿದ್ದಾರೆ. ಲೋಹಿತ್ ಹೊಸದಾಗಿ ಏನೇನೋ ಯೋಚನೆ ಮಾಡ್ತಿರ್ತಾರೆ, ನಿಮ್ಗೆ ಗೊತ್ತಲ್ಲ, ನಿಮಗೂ ತುಂಬ ವರ್ಷದಿಂದ ಗೆಳೆಯರವರು. ಸೊ ಹೊಸದಾಗಿ ಏನೋ ಮಾಡ್ತಿದ್ದಾರೆ, ಒಂದು ಹೊಸ ಪ್ರಯತ್ನ ನನಗೇನೆ ಈ ಸಿನಿಮಾ ರಾಕ್ಷಸ. ಚಿಕ್ಕ ವಯಸ್ಸಿಂದ ನೋಡೋದಕ್ಕೆ ಭಯ ನನಗೆ. ನಾವೇ ಯಾಕೆ ಟಿಕೆಟ್ ಕಾಸು ಕೊಟ್ಬಿಟ್ಟು ನಾವೇ ಹೋಗಿ ಏನಕ್ಕೆ ಎದ್ರುಕೊಬೇಕು, ಹೋದರೆ ಎಂಜಾಯ್ ಮಾಡಬೇಕು ಅಂತ. ಬಟ್ ಈ ಸಿನಿಮಾ ಕತೆ ಕೇಳಿದಾಗ ಎಲ್ಲ ಮಾಡಿದಾಗ ಇತ್ತೀಚೆಗೆ ಅವರ ಸಿನಿಮಾಗಳ ಮೇಲೆ ನನ್ನ ಆಸಕ್ತಿ ಜಾಸ್ತಿ ಆಗಿದೆ. ಓಕೆ. ನಿಮ್ಮ ಥ್ರೂಔಟ್ ದ ಜರ್ನಿಯಲ್ಲಿ ಇದೇ ಫಸ್ಟ್ ಟೈಮ್ ಆರ್ ಮೂವಿ ಅನ್ಸುತ್ತೆ. ಹೌದು, ತುಂಬ ಹೊಸದು. ಅದನ್ನು ಆಸಕ್ತಿ ಅನ್ಬೋದ, ಇಲ್ಲ ಸ್ವಲ್ಪ ಧೈರ್ಯ ಜಾಸ್ತಿ ಆಗಿದೆ ಹಾರರ್ ಸಿನಿಮಾ ನೋಡೋಗ್ಲಿಕ್ಕಿಂತ. ಬಟ್ ದಿ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಡಿಫ್ರೆಂಟ್. ಮೊದಲನೇ ಬಾರಿಗೆ ನಮ್ಮ ಡೈರೆಕ್ಟರ್ ಹೇಳೋ ಪ್ರಕಾರ ಹಾರರ್ ಸಿನಿಮಾಗಳು ಬಂದಿವೆ ಆ್ಯಂಡ್ ಟೈಮ್ ಲೂಪ್ ಸಿನಿಮಾಗಳು ಬಂದಿವೆ. ಹಾರರ್ ವಿತ್ ಟೈಮ್ ಲೂಪ್ ಮೊದಲನೇ ಬಾರಿಗೆ ಇಡೀ ಜಗತ್ತಲ್ಲಿ ಬೇರೆ ಯಾರೂ ಮಾಡಿಲ್ಲ ಅಂತ ಲೋಹಿತ್ ಹೇಳ್ತಿದ್ದಾರೆ. ಹಂಗನ್ನಂಗಿದ್ರೆ ವಿ ಹ್ಯಾವ್, ಆ್ಯಂಡ್ ಸಿನಿಮಾ ಚೆನ್ನಾಗಾದರೆ ವಿಲ್ ಮೇಕ್ ಗುಡ್ ರೆಕಾರ್ಡ್ಸ್. ಆ್ಯಂಡ್ ಲೋಹಿತ್ ಈಗಾಗಲೇ ಮಮ್ಮಿ ದೇವಕಿ ಅನ್ನೋ ಸಿನಿಮಾಗಳನ್ನ ಮಾಡಿ ಗೆದ್ದಿದ್ದಾರೆ. ಸೊ ಅದೊಂದು ಕಾನ್ಫಿಡೆನ್ಸಲ್ಲಿ ಒಪ್ಕೊಂಡೆ. ಆ್ಯಂಡ್ ಅಫ್ಕೋರ್ಸ್ ನಾವು ನಮ್ಮ ಸಿನಿಮಾ ಪ್ರಮೋಟ್ ಮಾಡ್ಬೇಕಾದ್ರೆ ನಮ್ಮ ಸಿನಿಮಾ ಬಗ್ಗೆ ಚೆನ್ನಾಗೇ ಮಾತಾಡಬೇಕು, ಕೆಟ್ಟದಾಗ ಅಂತ ಹೇಳೋದಕ್ಕಾಗಲ್ಲ. ಬಟ್ ಈ ಸಿನಿಮಾ ಒಂದು 100% ಕಾನ್ಫಿಡೆನ್ಸಲ್ಲಿ, ನಿಮಗೂ ಗೊತ್ತು ನನ್ನ ಕಾನ್ಫಿಡೆನ್ಸ್ ಆಗಿರೋದು, 100% ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾ ಪಕ್ಕಾ ಜನಕ್ಕೆ ಇಷ್ಟ ಆಗುತ್ತೆ, ಪಕ್ಕಾ ಹೊಡಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.